ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸಬ್ಟೈಟಲ್ಸಲ್ಲಿ ನೋಡಿರ್ತೀರಾ. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ಹೋಗ್ತಾ ಇದ್ದೀವಿ. ನಾನಂತೂ ಹೋಗಿ ಒಂದು 3 ವರ್ಷ ಆಗಿರಬೇಕು ಅನ್ಸುತ್ತೆ ಧರ್ಮಸ್ಥಳಕ್ಕೆ ಹೋಗಿ. ಸೊ ಇವಾಗ 10:30ಗೆ ಬಸ್ ಇದೆ. ಸೊ 10:45ಗೆ ಬಸ್ ಇದೆ. ಎಲ್ಲ ರೆಡಿ ಆಗ್ತಾ ಇದ್ದೀವಿ, ಇನ್ನೂ ರೆಡಿ ಆಗಿಲ್ಲ, ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಇವಾಗ ಟೈಮ್ ಆಲ್ರೆಡಿ ಬಂದು 8:15 ಆಗಿದೆ. ಇವಾಗ 10:45ಗೆ ಹೋಗಬೇಕು. ಅಮ್ಮ ಬರ್ತಾ ಇದ್ದಾರೆ, ಅಪ್ಪ ಅಮ್ಮ ಆಲ್ರೆಡಿ ಬರ್ತಾ ಇದ್ದಾರೆ. ಸೊ ನೋಡಿ ಹೆಂಗಿರುತ್ತೆ ವಿಡಿಯೋ ಅಂತ. ಓಕೆ, ಬಾಯ್ ಬಾಯ್. ಸೊ ಇವಾಗ ಬಸ್ ಹೊರಡ್ತಾ ಇದೆ. ಟೈಮ್ ಬಂದು 10:45 ಆಗಿದೆ. ನಾವು ಅಲ್ಲಿ ಹೋಗಿ ತಲುಪೋಷ್ಟರಲ್ಲಿ 4:45 ಅಥವಾ 4:15 ಅಷ್ಟು ಆಗುತ್ತೆ ಅಂತ ಹೇಳಿದ್ದಾರೆ. ಟೋಟಲಿ 6 ಅವರ್ಸ್ ಜರ್ನಿ ಆಗಿರುತ್ತೆ. ಇದು ಹೋಗ್ತಾ ಇರೋ ರೂಟ್ ಬಂದು ಹೊಳೆನರಸೀಪುರ ಮತ್ತು ಸಕಲೇಶಪುರ ರೂಟ್ ಆಗಿರುತ್ತೆ. ನಾವು ರಿಸರ್ವೇಷನ್ ಬಗ್ಗೆ ಮಾತಾಡೋದಾದರೆ, ನಾವು ಈ ಸೀಟ್ನ ನಾವು 1 ವೀಕ್ ಬ್ಯಾಕೆ ರಿಸರ್ವೇಷನ್ ಮಾಡಿದ್ವಿ. ಸೊ ಅದರಿಂದ ನಮಗೇನು ಪ್ರಾಬ್ಲಮ್ ಏನೂ ಆಗಲಿಲ್ಲ. ಬೇರೆಯವ್ರು ಆಲ್ಮೋಸ್ಟ್ ಎಲ್ಲ ಬೇರೆ ಬಂದಿರೋರೆಲ್ಲ ಸ್ವಲ್ಪ ಜನ ರಿಸರ್ವೇಷನ್ ಮಾಡಿದರು, ಸ್ವಲ್ಪ ಜನ ರಿಸರ್ವೇಷನ್ ಮಾಡಿರಲಿಲ್ಲ. ಅವರೆಲ್ಲ ಕುತ್ಕೊಂಡು ನಿಂತ್ಕೊಂಡೆಲ್ಲ ಬಂದರು. ಸೊ ಅದಕ್ಕೆ ರಿಸರ್ವೇಷನ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾವು KSRTC ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಗೊತ್ತು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಅಂತ, ಬಟ್ ಆದರೂ ಪರವಾಗಿಲ್ಲ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಓಕೆ, ನಾವು ಇವಾಗ ಮಲ್ಕೊತಾ ಇದ್ದೀವಿ. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗಾದ್ಮೇಲೆ ಮೀಟ್ ಆಗ್ತೀವಿ. ಬಾಯ್. ಎಸ್, ಇವಾಗ ಜಸ್ಟ್ ಬಂದು ಧರ್ಮಸ್ಥಳಕ್ಕೆ ತಲುಪಿದ್ದೀವಿ. 4:45 ಆಗಿದೆ. ಇವಾಗ ದೊಡ್ಡ ಕೆಲಸ ಏನಂದರೆ ನಾವು ಹೋಗಿ ರೂಮ್ನ ಹುಡುಕಬೇಕು. ಏನಕ್ಕೆ ನಾವು ಆನ್ಲೈನಲ್ಲಿ ರೂಮ್ನ ಬುಕ್ ಮಾಡಿಲ್ಲ, ಆಫ್ಲೈನಲ್ಲಿ ಹೋಗಿ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸೊ ಎಸ್, ಫೈನಲಿ ಫ್ರೆಶಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಮುಡಿ ಕೊಡೋಕೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ, ಅವ್ರನ್ನ ಕಟ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇದು ವೀಕೆಂಡ್ ಏನಲ್ಲ, ನಾವು ಬಂದಿರೋದೇ ಟ್ಯೂಸ್ಡೇ, ಬಟ್ ಆದರೂ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ನೋಡೋಣ ಎಷ್ಟು ಕ್ಯೂ ಇರುತ್ತೋ, ಎಷ್ಟು ಗಂಟೆ ಟೈಮ್ ನಿಂತ್ಕೋಬೇಕು ಅಂತ. ಎಸ್, ಫೈನಲಿ ಕ್ಯೂ ನಿಂತ್ಕೊಳ್ಳೋಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟು ಅವರ್ ನಿಂತ್ಕೋಬೇಕು ಅಂತ. ಎಷ್ಟು ಅವರ್ ಏನಾಗೋದಿಲ್ಲ, ಒಂದು ½ ಆನ್ ಅವರ್ ಆಗ್ಬೋದು ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಇವಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಅಮ್ಮ ಕೈ ಕಟ್ಕೊಳ್ಳೋಕೆ ದಾರ ಬೇಕು ಅಂದ್ಬಿಟ್ಟು ಮತ್ತು ಫೋಟೋ ಬೇಕು ಅಂತ ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ನೋಡೋಣ ಏನು ತೊಗೋತಾರೆ ಅಂತ. ಇದು ಚೆನ್ನಾಗಿದೆ. ಇದು ಒರಿಜಿನಲ್ ಪಿಕ್ ಥರ ಐತೆ ಕಣ. ದೀಪ ಎಲ್ಲ ಅರಿತೈತೆ. ಇದು ನೋಡಿ, ಆಯ್ತು, ಬೇಗ ಬೇಗ. ಇದು 200, ಇದು 150. ಸರಿ ಆಯ್ತು, ಅದೊಂದು ತಗೋ. ಇದೆಷ್ಟು? ಅದು ಲ್ಯಾಮಿನೇಷನ್, ಇದು ಗ್ಲಾಸ್ ಐತೆ. ಇದೆಷ್ಟು? ಯಾವ್ದಿರಲಿ ನೋಡಿ. ಕಾರ್ಗೆ ಹಾಕೊಳ್ಳೋಕ್ಕೆ ಹಿಂಗೆ ಅನ್ಸೋದು. ಇದನ್ನು ಏನಾಗುತ್ತೆ ಇದೆಷ್ಟಿದೆ? ಇದು 220. ಇದೆಷ್ಟು? 120. ನಮ್ಮಮ್ಮ ಬ್ಯಾಗ್ನ ಯಾರ ಕೈಲೂ ಕೊಡ್ತಾ ಇಲ್ಲ. ಒಳಗಡೆ ದೇವ್ರದ್ದು ಪ್ರಸಾದ ಎಲ್ಲ ಇದೆ. 3 ಕೈ ಆಗಬಾರ್ದು, ನಾನೊಬ್ಬಳೇ ಇಟ್ಕೋತೀನಿ ಅಂತ ಹೆಂಗೆ ಎತ್ಕೊ ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೆ ಅವಾಗಿಂದ? ಮೊಬೈಲ್ ಯೂಸ್ ಮಾಡ್ತಾ ಇದ್ದ? ಮತ್ತೆ ಮಾಡಿಲ್ಲ. ಆಯಿತು, ಊಟಕ್ಕೂ ನಾಷ್ಟಕ್ಕೆ ಹೋಗೋಣ. ನಮ್ಮ ಅಮ್ಮಂಗೆ ನಾಷ್ಟ ತಿನ್ನೋಕೆ ನಡಿ ಹೋಟ್ಲಿಗೆ ಅಂದರೆ ಇನ್ನೂ ಶಾಪಿಂಗ್ ಮಾಡ್ತಾ ಇದ್ದಾರೆ. ಅದೇನು ತೊಗೋತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಏನು ತೊಗೋತೀಯ? ನೋಡಿ, ನಿಂಗೆ ಏನು ಬೇಕು? ನನಗೇನು ಬೇಡ. ಕೊಬ್ಬರಿ ಎಣ್ಣೆನ ಅದು? ಕೊಬ್ಬರಿ ಎಣ್ಣೆದು ಬೇರುಗಳು ಅಲ್ಲಿ ನಾವು ತಗೊಂಡಿದ್ವಲ್ಲ ಓದ್ಸಲ್ಲ, ಅಲ್ಲಿ ತಗೊಳ್ಳೋಣ ಜ್ಞಾಪಿಸಿ. ಇಲ್ಲೇ ತಗೋ.
ಎಷ್ಟು ಕೇಳೋಣ ಇಲ್ಲ ಬರೀ ಬೇರು ಎಣ್ಣೆ ಇಲ್ಲ ಎಣ್ಣೆ ನಾವೇ ಹಾಕಬೇಕು ಕಣಮ್ಮ. ಹ್ಞೂ ಪರವಾಗಿಲ್ಲ. ವೈನಾಡಲ್ಲಿ 100 ರುಪೀಸ್. ನಾನು ಮೊದಲು ಇದಲ್ವ ಆಗ್ತಾಯಿದ್ದು. ಎಷ್ಟು 60? ಇವಾಗ ನಾಷ್ಟ ಮಾಡೋಣ ಅಂತ ಹೋಟ್ಲಿಗೆ ಬಂದ್ವಿ. ತೊಗೊಂಡಿರೋ ಐಟಮ್ಸ್ ಯಾವುದೂ ಚೆನ್ನಾಗಿರಲಿಲ್ಲ. ಮಸಾಲೆ ದೋಸೆ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಹೊಟ್ಟೆ ಹಸಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿಂತಾಯಿದ್ದೀವಿ ನಾನು ನಮ್ಮಪ್ಪ. ಇವಾಗ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯದಿಂದ ಡೈರೆಕ್ಟ್ ಮೈಸೂರಿಗೆ ಬಸ್ ಇದೆ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರಿಗೆ ಬಸ್ ಹತ್ತೋಣ ಅಂತ ಪ್ಲ್ಯಾನ್ ಹಾಕಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ. ಇನ್ನೇನು ಮಾತಾಡ್ತೀಯಾ? ಸೊ ನಾವು ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲೂ. ಇವಾಗ 1:30 ಕ್ಲೋಸು ಅಂತ ಹೇಳಿದ್ದಾರೆ. ಇವರು ಆಲ್ರೆಡಿ 1 o'clock ಆಗಿದೆ. ನೋಡೋಣ ಎಷ್ಟು ಕ್ಯೂ ಇದೆ, ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಬೋದಾ ಏನೋ ಅಂತ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂತ. ಈ ಹೋಟ್ಲಲ್ಲಿ ಊಟ ಮಾತ್ರ ಸಖತ್ತಾಗಿತ್ತು. ಇವಾಗ ಊಟ ಮುಗಿಸ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಹೋಗಬೇಕು. ಎಸ್, ಫೈನಲಿ ಮೈಸೂರು ಬಸ್ ಹತ್ತಿದ್ದೀವಿ ಗೈಸ್. ಈ ಬಸ್ ಹತ್ತಕ್ಕೆ ಎಷ್ಟು ಜಗಳ ಆಡ್ಕೊಂಬಂದು ಕೂತಿದ್ದೀನೋ ಯಪ್ಪ. ನಾನು ಬಂದು ಫಸ್ಟ್ ಸೀಟಲ್ಲಿ ಕೂತಿದ್ದೀನಿ, ಫ್ರಂಟ್ ಸೀಟಲ್ಲಿ. ಅಪ್ಪ ಅಮ್ಮ ಹಿಂದೆಗಡೆ ಕೂತಿದ್ದಾರೆ, ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಮತ್ತು ಇದು ಹೋಗ್ತಾರೋ ರೂಟ್ ಬಂದು ಹುಣಸೂರು ಮತ್ತು ಪ್ರಿಯಾಪಟ್ಟಣ ರೂಟಿಂದ ಹೋಗ್ತಾ ಇದ್ದಾರೆ. ಇವಾಗ ನಾವು 2:15ಗೆ ಬಸ್ ಹತ್ತಿದ್ದೀವಿ. ಒಂದು 7:15 ಅಷ್ಟರಲ್ಲಿ ಮೈಸೂರಿಗೆ ತಲುಪಿರ್ತೀವಿ. ನಾವು ಮಾಡಿದ ಒಂದು ತಪ್ಪು ಏನಂತ ಅಂದರೆ, ಲೈಕ್ ನಾವು ಆನ್ಲೈನ್ ರೂಮ್ನೇ ನಾವು ರೂಮ್ ಬುಕ್ ಮಾಡಬೇಕಾಗಿತ್ತು. ನಾವು ಆಫ್ಲೈನ್ ಇರುತ್ತೆ ಅಂತ ಓವರ್ ಕಾನ್ಫಿಡೆಂಟಿಂದ ಹೋದ್ವಿ, ಬಟ್ ಅಲ್ಲಿ ಹುಡ್ಕೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ಹೋಗುವಾಗ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ನೀವು ಯಾರಾದ್ರು ಹೋಗ್ಬೇಕಂತ ಇದ್ದರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನಾನು ನೆಕ್ಸ್ಟ್ ಇವಾಗ ಮೈಸೂರಿಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಲೈಕ್ ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ, ಜರ್ನಿ ಸಾಕಾಗ್ಬಿಟ್ಟಿದೆ, ಬಾಡಿ ಎಲ್ಲ ಫುಲ್ ಪೇಯ್ನ್ ಬಂದಿದೆ. ಸೊ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಯಿಂದ ಏನಾದ್ರು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.